ಸೆಕೆಂಡ್ ಪಿ ಯು ದ್ವಿತೀಯ ವರ್ಷದ ಒಂದು ಶೈಕ್ಷಣಿಕ ವರ್ಷದಲ್ಲಿ 97% ತಗೊಂಡು ಅವಳು ಉತ್ತೀರ್ಣರಾಗಿದ್ದಾಳೆ. ಕಾಲೇಜಿಗೆ ಪ್ರಥಮ ಬಂದಿದ್ದಾಳೆ. ಎಲ್ಲರಿಗೂ ಖುಷಿ ಆಯಿತು. ಚಪ್ಪಾಳೆ ಚಪ್ಪಾಳೆ. ಇವು 3 ಜನಗೆ ಸೇರಿ ಅಲ್ಲ ರೀ, ಅವಳು ಮಾಡಿದ್ದೆ ಸಾಧನೆಗೆ ಇದು ಭಾಳ ಅಲ್ಲ. ಅಮ್ಮಗ್ನು ಹಾಕ್ರಿ ಈ ಕಡೆ. ಅಮ್ಮ ನಿಮಗೂ ಐತಿ ಈಗ ಫ್ರೀ ಫೈರ್ ಹಾಕೋರಿ ಅಲ್ಲ 3 ಜನ ಆಗ್ಲಿ ರೀ, ಹಾಕೋರಿ ನೀವು ಗಪ್ಪ. ಯಾಕಂದ್ರೆ ಈ ಕಡೆ ಬರೋದು ಬರ್ರಿ ರೀ, ಚಪ್ಪಾಳೆ ಬರ್ಸಿ. ಈಗ ನೀವು ನೋಡಿದ ಪ್ರಕಾರ ನಮ್ಮ ನೇಬರ್ ಇವರು, ಅಂದ್ರೆ ನೇಬರ್ ಅಂದ್ರೂ ಕೂಡ ನಾವು ಅನ್ಕೊಂಡಿಲ್ಲ, ಅವರು ಹಂಗ ಅನ್ಕೊಂಡಿಲ್ಲ. ಮನೆಯವರು ಹಂಗನೇ ಇದೀವಿ. ಮನೆ ಹೆಸರು ನೋಡಿದ್ರೆ ನಮಗೆ ಎಷ್ಟು ನಿಮಗೆ ಒಂದು ಅದ್ಭುತ ಹೆಸರು ಇಟ್ಟಿದ್ದಾರೆ ಅವರು, ಅಮೃತ ವರ್ಷಿಣಿ ಅಂತ ಹೇಳಿ. ಬಹಳ ಸುಂದರವಾದ ಹೆಸರು, ನಮಗೆ ಇಷ್ಟವಾದಂತ ಹೆಸರು. ಆಮೇಲೆ ಮಕ್ಕಳ ಹೆಸರು ಕೂಡ ತನುಜ ಮನುಜ ಅಂತ ಎಷ್ಟು ಪ್ರೀತಿಯಿಂದ ಇಟ್ಟಿದ್ದಾರೆ. ಈಗ ಸೌಜನ್ಯ ಕೂಡ ಮಧ್ಯದಲ್ಲಿ ಇದ್ದಾರೆ. ಸೌಜನ್ಯನ ಒಂದು ಸಾಧನೆಯ ಅಂಗವಾಗಿ ನಾವಿಲ್ಲಿ ಬಂದು ಅವಳಿಗೆ ಒಂದು ಸತ್ಕಾರ ಮಾಡಿದೀವಿ. ಸತ್ಕಾರನ ಪ್ರೀತಿಯಿಂದ ಸ್ವೀಕರಿಸಿದಾರ ಅಂತ ನಾವು ಅಂದ್ಕೊಂಡಿದೀವಿ. ಸೊ ಅವಳ ಭವಿಷ್ಯ ಉಜ್ವಲವಾಗಲಿ, ಚಲೋವಾಗಲಿ, ಒಳ್ಳೆಯದಾಗಲಿ. ದೇವರು ಅವಳಿಗೆ ಆಯುರಾರೋಗ್ಯ, ಉಜ್ವಲ ಭವಿಷ್ಯ ಕರುಣಿಸಲಿ. ಆದಷ್ಟು ಬೇಗ ಅವಳು ಒಂದು ಉನ್ನತ ಹುದ್ದೆಯಲ್ಲಿ, ಭಾರತ ಸರ್ಕಾರದ ಅಥವಾ ಕರ್ನಾಟಕ ಸರ್ಕಾರದ ಒಂದು ಉನ್ನತ ಹುದ್ದೆಯಲ್ಲಿ ಅವಳು ಅಧಿಕಾರಿಯಾಗಿ ಬರಲಿ. ನಾವು IAS IPS ಅಂತ ನಾವು ಅಂದ್ಕೊಂಡಿದ್ದೀವಿ. ಅವಳ ಇದರಲ್ಲಿ ಏನಿದೆ ಅಂತ ನೋಡೋಣ. ಸೌಜನ್ಯ ಈಗ ಎರಡು ಮಾತಾಡ್ತಾಳೆ, ಏನಂತ ನೋಡೋಣ. ನೀನು ದ್ವಿತೀಯ ಕಲಾ ವಿಭಾಗದಲ್ಲಿ ನಿನ್ನ ಸ್ಕೂಲಿಗೆ ಪ್ರಥಮವಾಗಿ ಬಂದಿದ್ದೀಯ. ಸೊ ಇದು ನಿಮ್ಮ ಸ್ಕೂಲಿಗೆ ಸಾಧನೆ, ಒಂದು ದೊಡ್ಡ ಹೆಸರು. ನಮಗೂ ಕೂಡ ನಿಮ್ಮ ಅಜ್ಜಿಗೂ ತಾಯಿಗೂ ಎಲ್ಲರಿಗೂ ಒಂದು ದೊಡ್ಡ ಸಾಧನೆ ಅಂತ ಒಂದು ನಮ್ಮ ಫೀಲ್ ಮಾಡ್ಕೊಂಡಿದ್ದೀವಿ. ಸೊ ನಿನ್ನ ಒಂದು ಅನುಭವ ಒಂದು 2 ಮಾತಲ್ಲಿ ಎಷ್ಟು ಮಾತಾಡಬೇಕು. ಸೆಕೆಂಡ್ PUC ಎಕ್ಸಾಮ್ ಅಲ್ಲಿ 97% ಸ್ಕೋರ್ ಮಾಡಿದ್ದೀನಿ. ಥ್ರೂ ಔಟ್ ಜರ್ನಿ ಒಳಗೆ ಯಾರು ಹೆಚ್ಚು ಸಪೋರ್ಟ್ ಮಾಡಿದ್ರು ಅಂದ್ರೆ ಅಮ್ಮ. ಅಂದ್ರೆ ನೋಟ್ ಮೇಕಿಂಗ್ ಇರ್ಬೋದು, ಅಥವಾ ಏನಾದ್ರೂ ಒಂದು ವಿಷಯ ತಿಳಿಲಿಲ್ಲ ಅಂದ್ರೆ, ನಾನೀಗ ತಗೊಂಡಿರೋದು ನಂದು ಆರ್ಟ್ಸ್ ತಗೊಂಡಿದ್ದೀನಿ, ಆರ್ಟ್ಸ್ ಸಬ್ಜೆಕ್ಟ್ ತಗೊಂಡಿದ್ದೀನಿ. ಅಮ್ಮನೂ ಆರ್ಟ್ಸ್ ಸಬ್ಜೆಕ್ಟ್ ತಗೊಂಡಿದ್ಲು. ಅದಕ್ಕೆ ಏನಾದ್ರೂ ಡೌಟ್ಸ್ ಇದ್ರೆ, ಏನಾದ್ರೂ ಇದ್ರು ನಾನು ನಮ್ಮ ಲೆಕ್ಚರರ್ಸ್ ಹತ್ರ ಕೇಳಿ ಇದು ಮಾಡೋದು. ಸ್ವಲ್ಪ ಲೇಟ್ ಆಯ್ತು ಅಂದ್ರೂ, ಏನಾದ್ರೂ ತಿಳಿಲಿಲ್ಲ ಅಂದ್ರು ಅಮ್ಮ ಬಹಳ ಸಪೋರ್ಟ್ ಮಾಡ್ತಿದ್ಲು. ಏನಾದ್ರೂ ವಿಷಯ ತಿಳಿಲಿಲ್ಲ ಅಂದ್ರು 1 ಬಿಟ್ಟು 2-3 ಸತಿ ಹೇಳ್ಕೊಡ್ತಿದ್ಲು. ಆಮೇಲೆ ಪ್ರತಿಯೊಂದು ನೋಟ್ಸ್ ಮೇಕಿಂಗ್ ಇರ್ಬೋದು, ಅಥವಾ ಆನ್ಸರ್ ರೈಟಿಂಗ್ ಪ್ಯಾಟರ್ನ್ ಇರ್ಬೋದು, ವರ್ಡ್ ಲಿಮಿಟ್ಸ್ ಇರ್ಬೋದು, ಎಲ್ಲಾನು ಹೇಳಿ ನಾನು ಏನೇ ಇವತ್ತು ಮಾರ್ಕ್ಸ್ ತಗೊಂಡಿದ್ರು ಅದಕ್ಕೆಲ್ಲ ಕಾರಣ ಅಮ್ಮ. ಮುಂದೆ ನೀನು ಏನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದೀಯ? ಇನ್ನೂ ಯೋಚನೆ ಮಾಡ್ತೀನಿ. ಓಕೆ, ಆಯ್ತು. ಒಂದು ಒಳ್ಳೆ ನಿರ್ಧಾರ ತಗೋತಿ ಅಂತ ನಾವು ನಂಬ್ಕೊಂಡಿದೀವಿ. ಆಯ್ತು, ಹೌ ಯು ಇಟ್ ಇಸ್ ಪಾಸಿಬಲ್? ಅಂದ್ರೆ ಈಗ ಫಸ್ಟ್ ನಮ್ಮಲ್ಲಿ ಕಾಲೇಜಲ್ಲಿ ಮಂತ್ಲಿ ಟೆಸ್ಟ್ ಎಲ್ಲ ನಡೀತಿದ್ವು. ಆಮೇಲೆ ಅವ್ರು ಏನಾದ್ರೂ ಪಾಠ ಮಾಡಿದ್ರು ಅದ್ರ ಕ್ವಿಕ್ಲಿ ಅದ್ರ ಟೆಸ್ಟ್ ಎಲ್ಲ ನಡೆಸ್ತಿದ್ರು. ಅದು ರಿವಿಷನ್ ಅಲ್ಲಿ ಆಗ್ಬಿಡ್ತಿತ್ತು. ಆಮೇಲೆ ಪ್ರತಿ ಸತಿ ಟೆಸ್ಟ್ ತಗೊಂಡಾಗೂ ನಮ್ಗೆ ಸ್ಟ್ರಿಕ್ಟ್ಲಿ ಹೇಳ್ತಿದ್ರು ಯಾವ್ಯಾವ ಪಾಯಿಂಟ್ಸ್ ನೀವು ತಪ್ಪು ಮಾಡಿದ್ದೀರಿ, ಮುಂದೆ ಯಾವ್ದಾದ್ರು ಸರಿ ಮಾಡ್ಕೋಬೇಕಂತ. ಅವ್ರು ಓದಿಸಿದ್ದನ್ನೆಲ್ಲ ರಿವೈಸ್ ಮಾಡ್ಕೊಂತ ಹೋಗಿದ್ದು, ಅದೆಲ್ಲ ಹೆಲ್ಪ್ ಆಯ್ತು. ಆಮೇಲೆ ಅಮ್ಮನ ಗೈಡೆನ್ಸ್. ಸೊ ನಿನ್ನ ಕಾಲೇಜಲ್ಲಿ ನಿನಗೆ ದಿ ಬೆಸ್ಟ್ ಶಿಕ್ಷಕರು ಅಂತಂದ್ರೆ ಯಾರಿಗೆ ನೆನೆಸ್ಕೋತೀಯ? ಎಲ್ಲಾ ಟೀಚರ್ಸ್ ನಂಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ. ಏನೇ ಡೌಟ್ಸ್ ಇದ್ರು ಎಲ್ಲ, ಅವ್ರು ಎಷ್ಟೇ ಬಿಸಿ ಇದ್ರು ನಮ್ಗೆಲ್ಲಾನು ಹೆಲ್ಪ್ ಮಾಡ್ತಾರೆ. ಎಲ್ಲಾರು ಬಾಳು ತಳವಾರ್ ಸರ್, ಅಕ್ಬರ್ ಸರ್, ಗೀತಾ ಮ್ಯಾಮ್, ಆಮೇಲೆ ದಂಡಿನ್ ಸರ್, ಶಾಹಿದಾ ಮ್ಯಾಮ್, ಎಲ್ಲರೂ ಬಹಳ ಸಪೋರ್ಟ್ ಮಾಡಿ, ಸಿದ್ಲಿಂಗಪ್ಪ ಸರ್ ಬಹಳ ಸಪೋರ್ಟ್ ಮಾಡಿ, ಏನೇ ಡೌಟ್ ಇದ್ರು ಏನೇ ಇದ್ರು 1 ಸತಿ ಇಲ್ಲಾಂದ್ರೆ 2 ಸತಿ, ಅಥವಾ ನಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಎಷ್ಟು ಸತಿ ಬೇಕಾದ್ರೂ ಅಷ್ಟು ಸತಿ ಎಕ್ಸ್ಪ್ಲೇನ್ ಮಾಡಿ, ನಮ್ಗೆ ಏನಾದ್ರೂ ನಾನು ಇಷ್ಟು ಮಾರ್ಕ್ಸ್ ತಗೊಂಡಿದ್ದೀನಿ ಅಂದ್ರೆ ನಮ್ ಲೆಕ್ಚರ್ಸ್ ಮತ್ತೆ ಸಾಧನೆಯ ಹಾದಿಯಲ್ಲಿ ಮುಂದುವರೆದಾಗ ಆಶೀರ್ವಾದ, ನಿನ್ನ ಹಿರಿಯರ ಆಶೀರ್ವಾದ, ಜಗದೀಶ್ವರ ಅವರ ಆಶೀರ್ವಾದ, ದೇವರ ಆಶೀರ್ವಾದ ಯಾವತ್ತೂ ನಿನ್ನೊಟ್ಟಿಗೆ ಇರ್ತದ. ಸೊ ಇದೇ ರೀತಿ ಮುಂದೆ ಸಾಗು. ಆಮೇಲೆ ಒಂದು ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಒಂದು ಒಳ್ಳೆಯ ಒಂದು ಪ್ರಜೆಯಾಗಿ ನೀನು ಮುಂದೆ ಹೋಗಿ. ಸೊ ಈ ಸುಸಂದ ಒಂದು ಮಗಳ ಒಂದು ಸಾಧನೆಯ ಒಂದು ಪ್ರತೀಕವಾಗಿ ಅವರ ತಾಯಿ ತನುಜ ಕೂಡ 1-2 ಮಾತು ಮಾತಾಡ್ತಾರೆ. ನಾನು ಏನ್ ಹೇಳಿದ್ರು ಅವಳು ಚೆನ್ನಾಗಿ ಗ್ರಾಸ್ಪ್ ಮಾಡ್ಕೊಂತಿದ್ಲು. ನಾನು ಹೇಳಿದ್ದೀನಿ ಅನ್ನೋದಕ್ಕಿಂತ ಗ್ರಾಸ್ಪಿಂಗ್ ಚೆನ್ನಾಗಿದೆ. ಸೊ ಆಕಿ ಚೆನ್ನಾಗಿ ವಿಷಯಗಳನ್ನ
ಗ್ರಾಸ್ಪ್ ಅಂದ್ರೆ ಮನದಟ್ಟನೆ ಮಾಡ್ಕೊಂಡು ಆಮೇಲೆ ನೆನಪಿನ ಶಕ್ತಿ ಕೂಡ ಮಾಡ್ತಿದ್ರು. ಅಲ್ಲ ಆದ್ರೂ ನೀವು ಇಷ್ಟು ಜಾಬ್ ಮಾಡ್ಕೊಂಡು ನಿಮ್ದು ಬಹಳ ವರ್ಕ್ ಅಲ್ಲೂ ಬಹಳ ಹಾರ್ಡ್ ವರ್ಕ್ ಇದೆ. ಅವರು ಟ್ರೆಜರಿ ಡಿಪಾರ್ಟ್ಮೆಂಟ್ ಅದರಲ್ಲಿ ಕೆಲಸ ಅದೆಲ್ಲ ನೋಡಿದ್ರೆ ಅದು ಗೌರ್ಮೆಂಟ್ ಟ್ರೆಜರಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಅವರು ಅಧಿಕಾರಿ ಒಂದು ಆಫೀಸರ್ ಸೀನಿಯರ್ ಆಫೀಸರ್ ಇದ್ದಾರೆ ಅವರು. ಸೊ ಜವಾಬ್ದಾರಿ ಸಾಕಷ್ಟು ಇರ್ತದ. ಅದ್ರ ಜೊತೆಗೆ ಮಗಳಿಗೆ ಟೈಮ್ ಕೊಟ್ಟು ಇಬ್ಬರೇ ತಾಯಿ ಮಗಳು ಇಬ್ಬರೇ ಕುಡ್ಕೊಂಡು ಅವಳು ಒಬ್ಬರಿಗೊಬ್ಬರಿಗೆ ಕೋಆರ್ಡಿನೇಷನ್ ಮಾಡ್ಕೊಂಡು ಅವ್ರದ್ದು ಉದ್ಯೋಗನೂ ಸಂಪಾದಿಸಿದ್ದಾರೆ. ಆಮೇಲೆ ಮಾರ್ಗದರ್ಶನ ಸಾಕಷ್ಟು ಮಾಡಿದ್ದಾರೆ ಅವರು. ಇದೆಲ್ಲ ಪ್ರತಿಫಲವಾಗಿ ಅವಳು ಈ ಒಂದು ಸ್ಥಾನಕ್ಕೆ ಬರಲಿಕ್ಕೆ ಎಷ್ಟೊಂದು ಅಂಕಗಳನ್ನು ಗಳಿಸಲಿಕ್ಕೆ ಅವಕಾಶ ಆಗಿದೆ. ಸೊ ಇನ್ನೂ ಏನಾದರೂ ನಿಮ್ಮ ಮನುಷ್ಯನ ಮಾತು ಹೇಳ್ಬೋದೇ ಹೇಳ್ಬೋದು. ಇನ್ನೊಂದು ಎರಡು ಮಾತು ಮಾಡೋದು ಇಬ್ರು ಅಂದ್ರ ಒಂದ್ ಅವ್ರ ಹೆಂಗಾರಿ ತಾಯಿ ಮಗಳಂತಿಲ್ಲ ಅಂದ್ರೆ ಫ್ರೆಂಡ್ ಯಾಕಂದ್ರೆ ನಿಜ ಚೆನ್ನಾಗಿ ಅಂದ್ರ ಅವಳು ಹೇಳೋದು ಇವಳು ಅಲ್ಲ ಅದು ಇದ್ರಲ್ಲಿ ಏನು ಅಮ್ಮ ಮಗಳಲ್ಲ, ಮಗಳಿಗ ಅಂದ್ರೆ ಅಮ್ಮ ಹೇಳೋದು, ಅಮ್ಮಗ ಮಗಳು ಹೇಳೋದು, ಒಂಥರ friend ಅವ್ರದ್ದು ಏನ್ ಆಕಿ ಇವಳು ಅವಳಿಗೆ ಬೈದ್ರ ಇವ್ರು ಇಬ್ರು ಸುಧಾರಿಸ್ಕೊಂಡು ಮಾಡ್ಕೊಂಡು ಒಟ್ಟು ಚೆನ್ನಾಗಿ ಇದು ಅಂದ್ರೆ ತಾಯಿ ಮಗಳಿಗಿಂತಲೂ ಅವ್ರು ಹೆಚ್ಚು ಗೆಳೆಯರಂಗಿದ್ದಾರೆ, ಫ್ರೆಂಡ್ಸ್ ಟೈಪ್ ಇದ್ದಾರೆ. ಸೊ ಅದಕ್ಕೆ ಅವಳಿಗೆ ಫ್ರೆಂಡ್ ಬೇಡ ಮನೆ ಫ್ರೆಂಡ್ ಅವರ ಫ್ರೆಂಡ್ ಮನೆ ಒಳಗೆ ಇಷ್ಟು ಇದನ್ನ ಫ್ರೆಂಡ್ ಇರ್ಬೇಕಾದ್ರೆ ಸರಿ ಈಗ ಅಷ್ಟ್ರಾಗೂ ಅವಳು ಆಫೀಸ್ ಬಿಟ್ಟು ಅವಳು ತರೋದು ಅದ್ರಲ್ಲಿ ಆರ್ಟ್ಸ್ ಅಂದ್ಮೇಲೆ ಬರ್ಸೋದ್ ಜಾಸ್ತಿ ಇರುತ್ತೆ. ನಾನು ಅದೇ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಬರ್ಕೊಂತಿದ್ಲ. ನಾನು ಅಷ್ಟು ಶಾರ್ಟ್ ಪೀರಿಯಡ್ ನಲ್ಲಿ ನಾನು ಹೇಳಿದ್ದನ್ನ ಬರ್ಕೊಂತಿದ್ದೆ. ಇವನ್ ಆಫೀಸ್ಗೆ ಹೋದ್ಮೇಲೆ ಫೋನ್ ನಲ್ಲಿ ಡಿಸ್ಕಸ್ ಮಾಡಿ ಆನ್ಸರ್ಸ್ ಬರ್ಸಿದ್ದೆ. ಒಬ್ಬರಿಗೊಬ್ರು ನೀವು ಸಪೋರ್ಟ್ ಮಾಡ್ಕೊಂಡಿದ್ರಿ. ಆಮೇಲೆ ನೀವೆಲ್ಲ ನಿಮ್ಮ ಟೈಮ್ ವ್ಯಾಲ್ಯೂಯಬಲ್ ಟೈಮ್ ಮತ್ತು ಟೈಮ್ ಅವಳಿಗೆ ಕೊಟ್ಟಿದ್ರಿ. ಆಮೇಲೆ ನೀವು ಕೂಡ ಈಗ ಸಣ್ಣಗಾಗಿದ್ರಿ, ಅವಳು ಸಣ್ಣಗಾಗಿದ್ರಲ್ಲ. ಸ್ವಲ್ಪ ಈಗ ಆರೋಗ್ಯದ ಏನೈತ್ರಿ, ನಾ ಹೋದ್ಸಲ ಹೋಗಿದ್ದೆ ಆದ್ರೆ ಈ ಸಲ ಬೇಡ ಅಂತ ಅಂದ್ರು. ಇಲ್ಲ ನಾನು ಎಲ್ಲ ಮಾಡ್ತೇನೆ, ನೀ ಇದು ಮಾಡಬೇಡ ಅಂತ ಅಲ್ಲಿ ಟೇಬಲ್ ಬಿಟ್ಬಿಟ್ಟು ನೀವು ಸ್ವಲ್ಪ ಮಾತಾಡ್ರಿ. ಇದು ಬಹಳ ಭಾರ ಮಾಡಿ ಬಹಳ ಏನು ಭಾರ ಇಲ್ಲ, ಏನೂ ಇಲ್ಲ. ಇದ ಏನ್ ಮಾಡಿದ್ರಂದ್ರ ಸೌಜನ್ಯಾಗ ಮುಂದೆ ಇಂತ ಹಾರಗಳನ್ನ ಹೊರಲಿಕ್ಕೆ ಗಟ್ಟಿ ಆಗ್ಬೇಕಂತ ಏನಂದ್ರೆ ಅದರ್ಲಿ ಅಭ್ಯಾಸ ಇದು ಬಹಳ. ನಾವು ಫೋನ್ ಮಾಡಿದ್ರು ಕೂಡ ಅಷ್ಟೇ 2 ಮಾತು 3 ಮಾತು ನೋಡ್ರಿ. ಇಲ್ಲ ಆಯ್ತು ಅಮ್ಮ ಏನ್ ಮಾಡ್ತಾ ಇದ್ದೆ, ಇಲ್ಲ ಏನಿಲ್ಲ ನಿನ್ ಜೊತೆ ಮಾತಾಡ್ತೇನೆ, ಓದ್ತಾ ಇದ್ದೇನ, ಓದ್ಬೇಡ ಭಾಳ ಓದ್ಬೇಡ, ಜಲ್ದಿ ಹೇಳ್ಬೇಡ, ಇಲ್ಲ ಎದ್ದಿಲ್ಲ. ಆದ್ರೂ ಅವ್ಳು ನಾವ್ ಎಷ್ಟ ಅವ್ರ ಅಮ್ಮ ಆಫೀಸ್ಗೆ ಹೋಗ್ತಾಳ ಅಂದ್ರೆ ನಾನು ಫೋನ್ ಮಾಡಿ ಹೇಳ್ತಿದ್ದೆ, ಓದ್ಬೇಡ ಜಾಸ್ತಿ, ಒಬ್ಳೆ ಇರ್ತಿ, ಓದ್ಬೇಡ, ಸ್ವಲ್ಪ ರೆಸ್ಟ್ ಮಾಡು, ನೀರ್ ಕುಡಿ, ಇದು ಕುಡಿ. ಆದ್ರೂ ಆದ್ರೆ ಓದ್ಬೇಡ ಅಂದ್ರೆ ಬರೀ ಯಾವತ್ತು ಓದ್ಕೋತ ಮಾಡಕ್ ಹೋಗ್ಬೇಡ, ಸ್ವಲ್ಪ ರಿಲ್ಯಾಕ್ಸ್ ಆರೋಗ್ಯದ ರಿಲ್ಯಾಕ್ಸ್ ಕೊಡು ಸ್ವಲ್ಪ. ಸ್ಟಡಿ ಅಂದ್ಮೇಲೆ ಅವಳು ನಾವ್ ಎಷ್ಟ್ ಹೇಳಿದ್ರು ಅವಳಿಗೆ ನೋಡಿದ್ರಲ್ಲ ಈ ಎಷ್ಟೊಂದು ಸಾಧನೆ ಹಿಂದೆ ಸಾಧನೆಕ ಮತ್ ಇನ್ನೊಂದ್ ಸ್ವಲ್ಪ ಇನ್ನ ಜಾಸ್ತಿ ಸಾಧನೆ ಮಾಡು, ಇದು ಮಾಡು ಅಂತೇಳಿ ನಿಮ್ಮಂತವ್ರೆಲ್ಲ ಹೇಳ್ತಾ ಇದಾರೆ. ನೀವು ಬಂದ್ ಪಾಪ ಯಾವಾಗೂ 10th ಬಂದ್ ಇದು ಮಾಡಿದ್ರಿ, ನೀವು ಈ ಸಲನೂ ಮಾಡಿದ್ರಿ ಅಲ್ಲ, ಬಹಳ ಆತ್ಮೀಯವಾಗಿ ನೀವು ಇದು ಮಾಡ್ತಾ ಇದ್ರಿ. ಅವಳಿಗೆ ಪಾಪ ಇದು ಸೌಜನ್ಯ ಇದು ಮಾಡಿಲ್ಲ ಯಾವಾಗ್ಲೂ. ಯಾಕಂದ್ರೆ ಅವಳು ನಮಗೊಂದು ನಮ್ಮ ಮಗಳ ತರ. ಯಾಕಂದ್ರೆ ಇಲ್ಲಿ ನಾವು ಬಂದು ಒಬ್ಬರ ಬಗ್ಗೆ ಮಾತಾಡ್ಬೇಕು, ಒಬ್ಬರನ್ನ ಸತ್ಕಾರ ಮಾಡ್ಬೇಕು, ಒಬ್ಬರನ್ನ ನಾವು ಪ್ರೇರಣೆ ಮಾಡ್ಬೇಕಂತಂದ್ರೆ ಇದು ನಾವಲ್ಲ, ಇದು ನಮಗೂ ಕೂಡ ನಮ್ಮ ತಂದೆ ತಾಯಿ ಕೊಟ್ಟಂತ ಒಂದು ಸಂಸ್ಕಾರ ಇದೆ. ಸೊ ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೊಂಟಿದೀವಿ. ಸೊ ಅದೇ ರೀತಿ ಹಂಗೇನು ಇಲ್ಲ ರೀ, ಎಲ್ಲ ನೆನ್ಪಿಟ್ಕೊಂಡು ಇದು ಮಾಡ್ಕೊಂಡು ಇಲ್ಲಿ ತಕ ಬರ್ತೀರಿ, ಅವ್ರಿಗೆ ಇಷ್ಟು ಇದು ಮಾಡ್ತಾರಲ್ಲ, ಅದು ಬಹಳ ಹೆಚ್ಚಿಂದಿದೆ. ಸೊ ಮಾಲೆ ಏನೋ ದೊಡ್ಡ ತಗೊಂಡ್ಬಂದೆ, ಬಟ್ ಒಂದು ತಿರುಗಾಡ್ರಿ ಎಲ್ಲಿ ಸಿಗ್ಲಿಲ್ಲ, ಸಣ್ಣ ತಂದೆ ಅಂದ್ರಲ್ಲ ಸ್ವೀಟ್ ಒಂದು ತಗೊಂಬರಕ್ಕಾಗ್ಲಿಲ್ಲ. ಬರ್ತು ಬಂದೆ. ಅದೇ ಇವತ್ತು ಸಾಯಂಕಾಲ ಮಧ್ಯಾಹ್ನ ನಂತರ ಒಬ್ಬರದು ಹೊಲಕ್ಕೆ ಹೋಗಿದ್ದೆ ಇಲ್ಲಿ ಬೆಳಗಾವದಾಗ. ಆಮೇಲೆ ಅದು ಒಂದು ಮಾವಿನ ಹಣ್ಣು ಇದೆ, 2 ಮಾವಿನ, ಒಂದು ತೋತಾಪುರಿ ಮತ್ತು ಒಂದು ಇನ್ನೊಂದು ಯಾವ್ದು ಅದು ಹೆಸರು ಗೊತ್ತಿಲ್ಲ. ಹಸಿವು ಇದ್ರೂ ಕೂಡ ಅದು ಸ್ವೀಟ್ ಆಗಿದೆ. ಸೊ ಅದನ್ನ ನೀವು ಇವತ್ತು ಕತ್ತರಿಸಿ ಅದನ್ನ ಸ್ವಲ್ಪ ಒಂದು ಸ್ವೀಟ್ ಇದೆ ಅಂತ ಬಹಳ ಅಂದ್ರೆ ನೋಡಾಕ ಈ ರೀತಿ ಇದೆ. ಫ್ರೆಶ್ ಇವಾಗ ಜಸ್ಟ್ ಗಿಡದಾಗಿಂದ ಒಂದು 1 hour ಮುಂಚೆ ತೆಗೆದಿದ್ದು ಗಿಡದಾಗಿಂದ ಐತ್ರಿ ಅದು.
ಫ್ರೆಶ್ ಇದೆ. ಅದನ್ನು ನೀವು ನಮ್ಮ ಇದೇ ಸ್ವೀಟ್ ಅಂತ ಸ್ವೀಕಾರ ಇವತ್ತು. ಇದೆ ತಗೊಳ್ರಿ. ಓಕೆ. ಸೊ ದೇವರೆಲ್ಲ ಒಳ್ಳೇದು ಮಾಡಲಿ, ಎಲ್ಲ ಚಲೋ ಆಗಲಿ, ಮತ್ತೆ ನಿಮ್ಮನ್ನ ಹೆಂಗೆ ಸತ್ಕಾರ ಮಾಡ್ಲಿಕ್ಕೆ ನಾವು ಬರುವಾಗಲಿ. ನೀನ್ ಬರ್ತಾ ಇದ್ದು ನೀನ್ ತೊಂದ್ರೆ ಕೊಡ್ತಾ ಇದ್ದು ಗೊತ್ತಿ ಹೇಳ್ದೇನ ಬಂದ್ ನಿಮಗ ಅಲ್ಲ, ನಾವು ಯೂಶುವಲಿ ಸ್ವಲ್ಪ ಆದಷ್ಟು ಎಲ್ಲೆಲ್ಲೂ ಹೋದ್ರು ಕೂಡ ಸ್ವಲ್ಪ ಸರ್ಪ್ರೈಸ್ ಆಗಿ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ಆ ದೃಷ್ಟಿಯಿಂದ ನಿಮ್ಗೆ ಫೋನ್ ಮಾಡಿ ಹೇಳಿಲ್ಲ. ಅಚಾನಕ್ ಬಂದ್ರಲ್ಲ ಅದೊಂದಿದು ಅಷ್ಟೇ. ಏನಿಲ್ಲ, Okay, ಅಚಾನಕ್ right. ಬಂದ್ರು Okay, ನೀಟಾಗಿ fine. ಮನೆ ನೀಟಾಗಿ ನೀವು ಎಲ್ಲ ಎಷ್ಟು ರೀತಿ ನಮ್ಗೆ ಇದ್ ಮಾಡ್ಕೊಂಡ್ರಿ. ಅದೇನಿಲ್ಲ, ಅಷ್ಟು ಖುಷಿ Okay. ಆಯ್ತು ಅದು ಅಷ್ಟೇ. ಇರ್ಲಿ ಅವ್ರೆಲ್ಲ ಇರ್ಲಿ ಮಾ ಇರ್ಲಿ ಎಲ್ಲ ಚಲೋ ಆಗಿ ಸೌಜನ್ಯ. ಯಶಸ್ವಿ ಭವ. ಓಕೆ, ನೀ ಏನ್ ಅನ್ಕೊಂಡಿದ್ದಿಲ್ಲ ಎಲ್ಲ ಆಗಲಿ, ಸಕ್ಸಸ್ ಆಗಲಿ, ಎಲ್ಲ ಒಳ್ಳೇದಾಗ್ಲಿ. ಏಳು ಮೇಲೆ ಏಳು ಬಾಡಿ ಕೆಲಸ ಏನ್ ಮಾಡ್ತೀರಾ? ಮೊಳೆ ತಗೊಂಡ್ ಮೊಳೆ ಹೊಡೆದು ಅದು ಈಗ ಮಾಲಿ ಸಿಗ್ತಾವ್ರ ಈಗ. ಇಂಗ್ಲಿಷ್ನಾಗ ಇರ್ತೈತೆ ಪಾಪ ಅವ್ರು ಇದು ಅಡ್ಡ. ಇದು ಅವರೇ ರೆಡಿ ಮಾಡ್ಕೊಟ್ಟಿದ್ರು. ಹಾ ಎಲ್ಲ ರೆಡಿ ಮಾಡ್ಕೊಡ್ತಾರ ಅವ್ರೆ. ಅದೇ ಶರೀರ ಇದೇ ಟೈಪ್ ಸೇಮ್ ಬರ್ತದ ಅಂಕಲ್. ಆದ್ರೆ ಅವ್ರು ಅದಕ್ಕೆಲ್ಲ ಥರ್ಮೋಕಾಲ್ ಎಲ್ಲ ಇಟ್ಟು ಫಿಕ್ಸ್ ಮಾಡ್ತಾರ, ಒಟ್ಟಿಗೆ ಅಳಗಾಡ್ಬಾರ್ದಂಗ ಫಿಕ್ಸ್ ಮಾಡಿ ಕೊಡ್ತಾರ. ಅದ್ರಲ್ಲಿ ಕಟ್ ಮಾಡಿ ನಾನ್ ಸಣ್ಣ ಪಾಟ್ನ ಹಾಕಿ ಮತ್ ಬೇರೆ ಮಾಡಿದ್ರೆ ನಾನ್ ಬೇರೆ ಮಾಡ್ತೀನಿ. ನಾನ್ ಹಾಕೊಂಡ್ರಿ ಮತ್ತೆ ಎಷ್ಟ್ ಚಂದ ಎಲ್ಲಿ ಮತ್ತೆ ನಾನ್ ಹೋಗ್ತಿದ್ದೆ ಹಂಗ ಮೇಲೆ. ಚಂದ ಬಂದೈತಿ ಬಾ. ಹ್ಮ್ ಮತ್ ಬೇಕ್ರಿ ಇದು ನಿಮಗ ಮನಸ್ಸು ಎಲ್ಲಿ ನಂಗ್ ಬರೀ ಗಿಡಗಳು ಗಾರ್ಡನ್ ಗಿಡಗಳು ಆಮೇಲೆ ಅಲ್ಲೇ ಕರ್ಜಿಕಾಯಿ ಆದ್ರೂ ಇದ್ ಮಾಡ್ರಿ. ಇನ್ನೊಂದ್ ಸ್ವಲ್ಪ ತಗೋ. ಇಲ್ಲ ಬೇಡ ಸಾಕೈತಿ. ಮತ್ತೆ ಟೇಸ್ಟ್ ಆಗ್ಯಾವ, ಸಿಹಿನೂ ಭಾಳ ಆಗಿಲ್ಲ. ಹಾ. ನಿಮ್ಗೆ ಡಿಸ್ಟರ್ಬ್ ಮಾಡಿ ನಿಮಗೆ ಧನ್ಯವಾದಗಳು. ಬಂದ್ ಮಾಡಿದ್ರೆ ದಾಸವಾಳದ ಅದು ಬಿಳಿ ಹೂವನು ಬಹಳ ಆಗ್ತಾ ಇದಾವ್ ನೋಡ್ರಿ, ನಮ್ ಕಡೆಯಿಂದ ಕಾಣಿಸ್ತಾವ. ಗಿಡ ನೋಡ್ರಿ ಅದ್ ನಾವು ಫಸ್ಟ್ ಮನೆ ಕಟ್ಟದ ಅದೇ ಅದೇ ರೀ, ಅದು ಮತ್ತೆ ಹೂನು ಬಹಳ ಚಂದ ಈಗ ಆಗ್ತಾವ. ನಾಳೆ ಬೆಟ್ಟ ಕೆಲಸ ಬೇಡ. ಎಲ್ಲ ಹಿಂಗೆಲ್ಲ ಅಲ್ಲ ಅವ್ರೇನ್ ಹೇಳಿದ್ ಕೇಳ್ತಾರ? ಯಾರು ಹೇಳಿದ್ರು ಕೇಳಲ್ಲ ಅವ್ರೆ, ಅವ್ರ ಕೆಲಸ ಮಾಡವ್ರಿ. ಇದನ್ನೆಲ್ಲ ಇಲ್ಲೊಂದ್ ಕಲ್ಲು ಹಾಕ್ಸ್ಕೊಂಡೇನ್ರಿ. ಥ್ಯಾಂಕ್ ಯು ರೀಪಾ, ನಿಮ್ಮ ಆಶೀರ್ವಾದ ಹಿಂಗ ನಮ್ಮ ಮೇಲೆ ಇರ್ಲಿ. ನಮ್ದು ಸಣ್ಣವ್ರದೇನ ಅಲ್ಲ ಹಂಗೆಲ್ಲ ಇರೋದಿಲ್ಲ, ಅವ್ರದ್ದು ಆಶೀರ್ವಾದ ಬೇಕು ನಮಗ. ಇದು ಚಲೋ. ಇನ್ನ ಕಾರ್ ಬಂದ್ಮೇಲೆ ಇನ್ನ ಸ್ವಲ್ಪ ಹಾಕೊಳ್ಳೋದು ವಿಚಾರ ಮಾಡಕ್ಕೆ ಅಲ್ಲ ಇಲ್ಲ, ಯಾಕಂದ್ರೆ ಅದು ಒಂದು ಇದೇ ಇದೆ, ಆತರ ಮಕ್ಕಳ ಆ ರೀತಿ ಮಾಡೇ ಬಿಟ್ಟಿದಾರ ನಮಗ. ಅಂಕಲ್ಗಂತೂ ವಯಸ್ಸಾಗೈತೆ ಈಗ ರಿಟೈರ್ಮೆಂಟ್ ಆದಾಗಿಂದ ಮತ್ತೆ ಜೋರಾಗ್ಬಿಟ್ಟಾರ ಅವ್ರು. ಬರ್ತೀವಿ, ಗುಡ್ ನೈಟ್. ಸೂಪರ್. ನೋಡಿದ್ರಲ್ಲ ಅಭಿಮಾನಿಗಳೇ, ಹೋಗಿ ಬಂದ್ವಿ, ಎಷ್ಟು ಖುಷಿ ಆದ್ರು. ಸಡನ್ ಆಗಿ ಅವ್ರಿಗೆ ಹೇಳ್ದೇನ ಹೋಗಿದ್ವಿ, ಸರ್ಪ್ರೈಸ್ ಆಯ್ತು ಅವರಿಗೆ. ಮತ್ತೆ ನೋಡಿದ್ರಲ್ಲ ಸೌಜನ್ಯನ ಸಾಧನೆ ಎಷ್ಟು ದೊಡ್ಡದಿದೆ, ಎಷ್ಟು ಅದು ಹೊಗಳಿದ್ರು ಮತ್ತು ನಾವು ಎಷ್ಟು ಹೇಳಿದ್ರು ಅದು ಮುಗಿದೇ ಇರೋದಂತದ. ನಿಜವಾಗ್ಲೂ ಭಾಳ ಒಳ್ಳೆ ಸಾಧನೆ ಅವಳು ಮಾಡಿದಾಳೆ. ಹಿಂಗೆ ಮುಂದಕ್ಕೆ ಹೋಗ್ಲಿ, ಹಿಂಗೆ ನಿಮ್ಮ ಆಶೀರ್ವಾದನೂ ಸದಾ ಅವ್ರ ಮೇಲೆ ಇರಲಿ. ವಿಶ್ ಮಾಡಿ ಸತ್ಕಾರ ಮಾಡಿ ಬಂದಿದ್ದೀವಿ. ನೀವು ಕೂಡ ಪ್ರಯತ್ನ ಮಾಡಿ, ನಿಮಗೂ ಒಳ್ಳೇದಾಗಲಿ ಅಂತ ಅನಿಸ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ನಾವು ಇಲ್ಲೇ ಮುಗಿಸ್ತೀವಿ. ಒಂದು ಸಣ್ಣ ವಿಡಿಯೋ ಮಾಡ್ಕೊಂಡು ಬಂದಿದ್ದೀವಿ. ನಮಗೆಲ್ಲರಿಗೂ ಶುಭ ದಿನ, ಶುಭ ರಾತ್ರಿ, ಶುಭ ಸಂಜೆ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆ ನಿಮ್ಗೆ ಭಾಳ ಧನ್ಯವಾದ ನೋಡ್ರಿ.